ಲೈನ್ ಅಪ್ ಅಲ್ಲಿ ಸ್ವಲ್ಪ ಬಿ ಅಲರ್ಟ್. ಉದಯ್ ಅಂಡ್ ವಿನೋದ್ ಸ್ಕೋರರ್ ಕಾಕು ಸರ್ ಬಿ ಅಲರ್ಟ್. ಗ್ರೌಂಡ್ ನಾಗ ಯಾರು ಬರ್ಬೇಡ್ರಪ್ಪ. ಎರಡನೇ ಸೆಮಿಫೈನಲ್ ಇದೆ. ಬೆಳಗಾಂ ಜಿಲ್ಲಾ ತಂಡ ಸಿದ್ಧತೆಯಲ್ಲಿ ಇರಬೇಕು. ಇದರಲ್ಲಿ ಗೆದ್ದಂತವ್ರು ಇಲ್ಲೇ ಇರ್ಬೇಕು. ಬೆಳಗಾವಿ ಜಿಲ್ಲಾ ತಂಡ ಸಿದ್ಧತೆಯಲ್ಲಿ ಇರಬೇಕು. ಇದರಲ್ಲಿ ಗೆದ್ದಂತವ್ರು ಇಲ್ಲೇ ಇರಬೇಕು. ಫೈನಲ್ ಪಂದ್ಯಕ್ಕಾಗಿ ಈಗಾಗಲೇ ಸಮಯ ಬಹಳ ಆಗ್ತಾ ಇದೆ. ಮಧ್ಯರಾತ್ರಿ 11:45 ಆದ್ರೂ ಕೂಡ ಇಷ್ಟೊಂದು ಜನಸಾಗರ. ನಾವೆಲ್ಲರೂ ಕೂಡ ನಿನ್ನೆ ಊಟವನ್ನ ಬಿಟ್ಟು ಕಬಡ್ಡಿಯನ್ನ ನೋಡ್ಲಿಕ್ಕೆ ಆಗಮಿಸಿರುವಂತಹ ಎಲ್ಲ ತಾಯಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಗುರು ಹಿರಿಯರಿಗೆ ನಾವು ಮತ್ತೊಮ್ಮೆ ಬಜರಂಗಿ ಟೂರ್ಸ್ ಮತ್ತು ಟ್ರಾವೆಲ್ಸ್ ಇವರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ನಸಲಾಪುರದವರು ಯಾವುದೇ ಟಿಕೆಟ್ ಇರುವುದಿಲ್ಲ. ನಿಡಗುಂದಿ ತಂಡದ ಪರವಾಗಿ ಹಾಲಪ್ಪ. ನಮ್ದು ವಿಡಿಯೋ ಮಾಡ್ಕೊಟ್ಟಿದ್ದೆ. ಯಾರು ಮಾಡೋರು ಉದಯ ಭಾರಿ ಹಾಕಿತ್ಲದ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ನಾಗರಾಜ್ ಅವರಿಂದ. ಮಾರುತಿ ದಾಳಿ ಭಾಗದಲ್ಲಿ ಉದ್ಯಾನ ಮ್ಯಾಚ್ ತೆಗೆದು ನೋಡಿ. ಆ ಕಡೆ ಕಾಚ್ ಹೊಡೆದ ಮಲಿಕ್ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ಆಟಗಾರ ಚಿಮ್ಮಣ್ಣ ತಂಡದ ಪರವಾಗಿ ಡಿವೈಎಸ್ ದಾವಣಗೆರೆಯಲ್ಲಿ ಕಬಡ್ಡಿಯನ್ನು ತರಬೇತಿಯನ್ನು ಪಡೆದಿರುವಂತಹ ಆಟಗಾರರು 2 ಜನ ಆಟಗಾರರು. ಚಿಮ್ಮಣ್ಣ ತಂಡದ ಪರವಾಗಿ ಜಗದೀಶ್ ಮತ್ತು ಮಲಿಕ್ ಅವರ ಮುಂದಾಳತ್ವದ ತಂಡ. ಮಾಡು ಇಲ್ಲವೇ ಮಾಡಿ ದಾಳಿ ಭಾಗದಲ್ಲಿ ಹಾಲಪ್ಪ. ಎರಡು ಒಂದು ಆರಂಭಿಕ ಹಂತದಲ್ಲಿ ಮಹಾಲಕ್ಷ್ಮಿ ನಿಡಗುಂದಿ ತಂಡ ಮುನ್ನಡೆ. ಬೆಳಗಾವಿ ಜಿಲ್ಲಾ ತಂಡದವರು ಸಿದ್ಧತೆಯಲ್ಲಿರಬೇಕು. ಸುಧೀರ್ ಅವರು ಟೈಮ್ 12 ಆಗಿದ್ರಪ್ಪ. ಉಮೇಶ್ ಅವರು ರೆಡಿ ಆಗಿಬಿಡ್ರಿ. ಡೋಡ ಚಿಮ್ಮಣ್ಣ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಂತ ಒತ್ತಡ. ಕಾರ್ಯಕರ್ತರು ಇನ್ನೊಂದು ಕೊಡ ನೀರು ತಂದ್ಬಿಡ್ರಿ. ಸ್ವಲ್ಪ ಇಕ್ಕೋ ಕಡಿಮೆ ಮಾಡೋದ ಸಿಂಗರ್ಗಳಿಗೆ ಅಟ್ಟ ಇಕ್ಕೋ ಇಡ್ರಿ. ಸ್ಕಾರ್ಪಿಯನ್ ಬಿಡ್ತಾನಲ್ಲ. ಸ್ಕಾರ್ಪಿಯನ್ ಬ್ಯಾಕ್ ಇತ್ತು. ಅದ್ಭುತವಾದ ಹ್ಯಾಂಡ್ ಟಚ್ ಬರ್ತಾ ಇದೆ ಮಾರುತಿ ಅವರಿಂದ. ಟೈಮ್
ಇದು ಅದ ಮುಂದೈತೆ 3-2 ನಾನು ಯೂನಿವರ್ಸಿಟಿ ಮ್ಯಾಚ್ ಆಗಿದ್ದು ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಪ್ರಜ್ವಲ್ ಅವರ ಬಂಧನ ಆಗಿದೆ. ಹಾಲಪ್ಪ ಡೋಡ ಶಾಬಾಷ್ಲೆ ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ಕಬಡ್ಡಿ ಜೊತೆಗೆ ಕುಸ್ತಿ ಆಡ್ತಾ ಇದ್ದಾರೆ. ಕರೆಕ್ಟ್ ಆಗಲಿಲ್ಲ. ಕರೆಕ್ಟ್ ಟಿಕೆಟ್ ನೋಡತ್ತೀನಿ. 4-3 ಡೋಡ. ಚಿಮ್ಮಣ್ಣ ತಂಡಕ್ಕೆ ಮಾಡಿ ಇಲ್ಲಿ ಮಾಡಿ ಅಂಕ ಪಡೆಯಲೇಬೇಕಾದ ಒತ್ತಡ. ಉಮೇಶ್ ಮೊರಾಗಿ ಅಂತಪ್ಪ ಕಬಡ್ಡಿ 30 ತಾರೀಕು ಪ್ರೈಜ 20,000. ಐದು ಮೂರು ಮಧ್ಯ ಪಂದ್ಯ. ಮತ್ತೊಮ್ಮೆ ಆಕಾಶ್ ದಾಳಿ ಭಾಗದಲ್ಲಿ ನಾಲ್ಕು ಜನ ಆಟಗಾರ ನಡುವೆ ಬೋನಸ್ ಲೈನ್ ಆಪಿದ್ದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಂಗಣದ ಬಳಭಾಗಕ್ಕೆ ನುಗ್ಗಿ ಆಟಗಾರ ಅಂಕವನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಳಗಾಂದವ್ರು ರೆಡಿ ಆಗ್ರಪ್ಪ. ಟೈಮ್ 12 ಆಗಿದೆ. ನಾಳೆ ನೀವು ಮ್ಯಾಚ್ ಬರ್ಬೇಕು, ನಾವು ಮ್ಯಾಚ್ ಹೋಗ್ಬೇಕು. 5-3 ಡೋಡಾಯ್. ಥರ್ಡ್ ರೈಟ್, ಡಿಸೈಡ್ ರೈಟ್. ನೆಡಗುಂದಿ ಮಾರುತಿ ದಾಳಿ ಭಾಗದಲ್ಲಿ और कैट राइट्स आउट. हाफ टाइम. ಸುನಿಲಣ್ಣ ಕಾಳಗೇರ್ ಅವರು ನಮ್ಮ ಬೀರೇಶ್ವರ್ ಅವರ ಬೀಗರು ಅವರ ನಿರ್ಣಾಯಕ ಪಾತ್ರವನ್ನ ರೂಪಾಯಿ ಕೊಟ್ಟು ಮಾಡಿದಾರೆ. ಆ ಮಾನ್ಯರಿಗೆ ಧನ್ಯವಾದಗಳು. ಹಂಗ ಹೆಣ್ಣು ಒಂದು ನೋಡ್ರಿ. ತಮ್ಮ ಓಕೆ 5-4.
ಕರಿಯಪ್ಪನ ಬಿರ್ನಾಳೆ ಅವರು ಮತ್ತು ಅಜಿತನ್ನ ಜಗದಾಳಿರವರು ಫೈನಲ್ ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ ತಲಾ 500 ರೂಪಾಯಿನ ನಗದು ಹಣವನ್ನ ಘೋಷಣೆ ಮಾಡಿದ್ದಾರೆ. ಆ ಘೋಷಣೆ ಮಾಡಿರುವಂತ ಮುಖಂಡರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. 5-4 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಉದಯ್ ಅವ್ರು ಮುಂದೆ ನಿಂತ್ಕೊಡ್ರಿ. ಔಟ್ ಆದವ್ರ ಪ್ಲೇಯರ್ ಹಿಂದ್ಕೊಡ್ರಿ. ಪ್ರಜ್ವಲ್ ಅವ್ರು ನಿಂತ್ಕೊಡ್ರಿ ಕೆಳಗ. ಹಿಂಸರ್ಯಪ್ಪ ಔಟ್ ಆದವ್ರು. ಔಟ್ ಆದವ್ರು ಹಿಂಸರ್ಯಪ್ಪ. ಲೈನ್ ನಂಬರ್ ಬಿ ಅಲೌಡ್. ಮತ್ತೊಮ್ಮೆ ಹಾಲಪ್ಪ ನಿಡಗುಂದಿ ತಂಡದ ಪರವಾಗಿ. ಎಂತ ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ರೈಡ್ಸ್ ಔಟ್. ಈ ಒಂದು ಟ್ಯಾಕಲ್ ಮುಖೇನ 5-5 ಸಮಬಲ. ಚಪ್ಪಾಳೆ ಬರಲಿ. ದೊಡ್ಡಾಯ್. ನಿಮಗೆ ನಾವು ಕಡಿಮಿಲ್ಲ, ನಮಗೆ ನೀವು ಕಡಿಮಿಲ್ಲ. ಹಾಗಾದ್ರೆ ಗೆಲ್ಲೋರು ಯಾರು? ಯಾರು? ಚಿಮ್ಮಡಿ ಗೆಲ್ತದನ್ನವ್ರು ಒಂದ್ಸಲ ಚಪ್ಪಾಳೆ ಕೊಡಿ. ನಿನ್ನೆ ತಿಳಿಯ ಹೋಗೋಣ ಮರೆ. ನಿಂಗೆ ಯಾರು ನೆನಪಾಯ್ತೆ ಅಪ್ಪ? ನಿಡಗುಂದಿ ತಂಡ ಗೆಲ್ತದನ್ನವರು. ನೋಡೋಣ. ಟೇಲರ್ ಅಭಿ ಪಿಕ್ಚರ್ ಬಾಕಿ 6-5 1 ಅಂಕದ ಮುನ್ನಡೆಯೊಂದಿಗೆ ನಿಡಗುಂದಿ. ಮತ್ತೊಮ್ಮೆ ಆಕಾಶ್ ದಾಡಿ ಭಾಗದಲ್ಲಿ. ಸಿಂಹ ಸಿಂಹ ಕರಿ ಸಿಂಹ. ಏ ಸಿಂಹ. ಡಬ್ಬನವ್ರವ್ರ ಏ ಸಿಂಹ. ಹೆಸರು ಮಾಡ್ತೀನಿ. ಏ ಸಿಂಹ. ಏ ಸಿಂಹ. ಟೆಕ್ನಿಕ್ ಗೇಮ್ ಅನ್ನ ಯೂಸ್ ಮಾಡಿದ್ರು, ಆದ್ರೂ ಕೂಡ ಚಾಣಕ್ಷದಿಂದ ಪಾರಾಗಿದ್ದಾರೆ ಸಿಂಹದ ತಂಡದ ಆಟಗಾರರು. ಮಲ್ಲಿಕ್ ಅವರು ಕುತ್ಕೊಳ್ಳಿ. ಸಿದ್ದರಾಯಿ ದಾಡಿ ಭಾಗದಲ್ಲಿ. ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ದೊಡ್ಡಾಯ್ 7-6 ಚಿಮ್ಮಡ ಪರವಾಗಿ. ರೈಡರ್ ಇಸ್ ಸ್ವಲ್ಪ 7-7 ಸಮಬಲ. ಕೊನೆ 5 ನಿಮಿಷ. ಮಿಸ್ಟೇಕ್ ಮಾಡ್ರಿ. ಈಕ್ವಲ್ ಅದನ 1 ಪಾಯಿಂಟ್ ಇವ್ರಲ್ಲಿ ಇಡೋದ್ರಲ್ಲ. 8-7 ಮಧ್ಯ ಪಂದ್ಯ. ಬಹಳ ಒಂದು ರೋಚಕವಾದಂತ ಪಂದ್ಯ ಇದೆ ಮೈದಾನದಲ್ಲಿ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕಾರಣ ಇನ್ನೂ ಪಂದ್ಯ ಮುಗುದಿಲ್ಲ. ಪ್ರಜ್ವಲ್ ದಾಳಿ ಭಾಗದಲ್ಲಿ ಬೋನಸ್ ಮಿಸ್ಟೇಕ್ ಆಗ್ತಾ ಇದೆ ಅಲ್ಲಿ. ಮತ್ತೆ 8-8 ಸಮಬಲ. ಚಪ್ಪಾಳೆ ಬಲ್ಲ, ಜೋರ ಚಪ್ಪಾಳೆ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್.
8 ಸಮಬಲ. ಹನುಮ ಜಯಂತಿ ಪ್ರಯುಕ್ತವಾಗಿ ಹನುಮನ ಅವತಾರದಲ್ಲಿ ಕಬಡ್ಡಿಯನ್ನು ಆಡ್ತಕ್ಕಂಥ ಎಲ್ಲ ಕಬಡ್ಡಿ ಕಲಿಗಳಿಗೆ ಒಂದ್ಸಲ ಜೋರು ಚಪ್ಪಾಳೆ ಬರಲಿ. ಕೈ ತಂದವ್ರು ಮಾತ್ರ ಚಪ್ಪಾಳೆ ಕೊಡಿ. ಕೊನೆ 4 ನಿಮಿಷ. both team captains remaining 4 minutes play. ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವಂತಹ ಆಟಗಾರ ಕುಮಾರ್ ನೇರವಾಗಿ ದಾಳಿ ಬಾಕಿ ಮುಂದಾಗ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಅದ್ಭುತವಾದಂತಹ ಟ್ಯಾಕಲ್ ಇತ್ತು, ಆದ್ರೂ ಕೂಡ ಮಿಸ್ಟೇಕ್ ಆಗ್ತಾ ಇದೆ. ವಿಠಲ್ ಅವರ ಮಿಸ್ಟೇಕ್, ಕುಮಾರ್ ಅವರ ಯಶಸ್ಸು. 9-8 ನಡುವೆ ಪಂದ್ಯ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಕೊನೆಯ 3 ನಿಮಿಷದ ಆಟ. ಪ್ರೇಕ್ಷಕರ ಕಣ್ಣಿಗೆ ನೋಟ. ಜಯದ ಮಾಲೆ ಯಾರ ಪಾಲಿಗಂತ ಕಾತುರದಿಂದ ಕಾಯ್ತಕ್ಕಂಥ ಎಲ್ಲಾ ಬೂಜಾಳದ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಹಾಗೇನೆ ಹುಬ್ಬರವಾಡಿಯಿಂದ, ಮೆಗ್ಲಿಯಿಂದ, ದಾವಣಕಟ್ಟೆಯಿಂದ, ಎಲ್ಲಾ ಊರಿನಿಂದ ಬಂದಿರುವಂತಹ ಎಲ್ಲಾ ಪ್ರೇಕ್ಷಕರು ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಥರ್ಡ್ ರೈಟ್, ಡಿಸೈಡ್ ರೈಟ್. 9-8 ಬಹಳ ಒಂದು ರೋಚಕವಾದಂತ ಪಂದ್ಯ ಇದೆ. ಚಿಮ್ಮಡ್ ಮತ್ತು ಮೊರಾರಿ ಅವರ ಯಾರು ಹೊರಗೆ ಹೋಗಿಲ್ಲ. ಅವ್ರ ಕಾಡದವ ಅಲ್ಲಿ, ಅವ್ರ ಮುಗ್ದಾನು ಅಲ್ಲೇ ಐತಿ, ಹಗ್ಗನು ಅವ್ರ ಕೈ ಆಗೈತಿ. ಯಾರು ಒಳಗೆ ಹೋಗೋದಿಲ್ಲ. ಅಂಪೈರ್ ಡಿಸಿಷನ್, ಫೈನಲ್ ಡಿಸಿಷನ್. ಔಟ್ ಆದವ್ರು ಕೊಡ್ರಿ ವಿಠಲ್ ಕೊಡ್ರಿ, ಕೆಳಗೆ ಕೊಡ್ರಿ. ಮಲ್ಲಿಕ್ ಅವ್ರು ದಯವಿಟ್ಟು ಕೊಡ್ಬೇಕು. ಕೊನೆ ಬರ್ತಾ ಇದೆ. 10-10 ಸಮಬಲ. ಚಪ್ಪಾಳೆ. ಪಾಸ್ ಆಗ್ತಾರ ಯಾವ ತಡ ಪಾಸ್ ಹೊಂಟಾನ ಅವಾಗ ಗೆಲ್ತಾನ ನೋಡಿ. 10-10 ಸಮಬಲ. ಸಮಬಲದ ಹೋರಾಟ ಇದೆ. ಕಾದು ನೋಡುವ ನಿರೀಕ್ಷೆಯಲ್ಲಿ ಎರಡು ಕಡೆಗೆ ಲೈನ್ ನಂಬರ್ ಬಿ ಅಲರ್ಟ್. ಹತ್ತು ಸಮಬಲ. ಪ್ರಜ್ವಲ್ ದಾಳಿ ಭಾಗದಲ್ಲಿ ಕಾದು ನೋಡುವ ಕ್ಷಣಗಣನೆ. ಲಾಸ್ಟ್ 1 ಮಿನಿಟ್ 11-10 ಲಾಸ್ಟ್ ಮಿನಿಟ್. ಚಪ್ಪಾಳೆ, ಜೋರ ಚಪ್ಪಾಳೆ. ಕೊನೆ 1 ನಿಮಿಷದಲ್ಲಿ ಪಂದ್ಯ ಇದೆ. ಕುತ್ಕೊಡ್ರಪ್ಪ, ಔಟ್ ಆದವ್ರು ಕುತ್ಕೊಡ್ರಿ. ಪ್ರಜ್ವಲ್ ಮಲ್ಲಿಕ್ ಕುತ್ಕೋಬೇಕು ದಯವಿಟ್ಟು. ಹಿಂದೆ ಪ್ರೇಕ್ಷಕರು ಕಬಡ್ಡಿ ನೋಡ್ತಾ ಇದ್ದಾರೆ, ದಯವಿಟ್ಟು ಸಹಕಾರ ಮಾಡ್ಬೇಕು ತಾವುಗಳು. ಲೈನ್ ನಂಬರ್ ಬಿ ಅಲರ್ಟ್. ಡಿಸೈಡ್ ರೈಟ್. 11-10 ನೋಡ್ಬೇಕಿಲ್ಲಿ. ಡೂ ಆರ್ ಡೈ ದಾಳಿ ಮಾಡು ಇಲ್ಲವೇ ಮಾಡಿ ಅಂಕ ಪಡೆದುಕೊಂಡು ಬಾ. 5 ಸೆಕೆಂಡ್ ಐತಿ, 6 ಸೆಕೆಂಡ್ ಐತೆ, 2 ಸೆಕೆಂಡ್ ಐತೆ. ನಿಡಗುಂದಿ ಗೆಲ್ತದನ್ನವರು.
ಕ್ಯಾ ಬಾತ್ ಹೈ. ಇವ್ ನಾಟಕ 11 ಮಾಡಬಾರ್ದು 11 ಸಮಬಲ ದಾಳಿ ಭಾಗದಲ್ಲಿ ವಿಠಲ. ಬೋನಸ್ ಇತ್ತು ಬೋನಸ್ ಆತು That is all. That is all. Win by Chinmay.